ನಮಸ್ತೆ ಎಲ್ಲರಿಗೂ ವಾಗ್ದೇವಿ ಕನ್ನಡ ಟ್ಯಾರೋಟ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಈ ರೀಡಿಂಗ್ ನಿಮಗೆ ಉಪಯೋಗಕ್ಕೆ ಬರುತ್ತೆ, ಸಹಾಯ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಷ್ಟ ಆದರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ಸೊ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಪರ್ಸನಲ್ ರೀಡಿಂಗ್ ಬೇಕು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿ 6362536752 ನಂಬರಿಗೆ. ಸೊ ಐ ಹೋಪ್ ಎಲ್ಲರಿಗೂ ಇಷ್ಟ ಆಗುತ್ತೆ, ಏನಾದರೂ ಉಪಯೋಗಕ್ಕೆ ಬರುತ್ತೆ. ನಮಸ್ತೆ ತುಲಾ ರಾಶಿ ಲಿಬ್ರಾ ಅವರ ಈ ತಿಂಗಳು ಹೇಗಿದೆ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಈ ಕುಂಭಮೇಳಕ್ಕೆ ಬಹಳಷ್ಟು ಜನ ಹೋಗಿದ್ದೀರಾ ಅಂತ ಅನ್ಸುತ್ತೆ ತುಲಾ ರಾಶಿಯವರು. ಸೊ ತುಂಬಾ ಸುಂದರವಾಗಿ ಬದಲಾಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ನಿಮ್ಮ ಪಾರ್ಟ್ನರಿಗೋಸ್ಕರ ಒಂದಷ್ಟು ಏನೋ ಕೆಲಸಗಳನ್ನ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಪಾರ್ಟ್ನರ್ಗೆ ಹೆಚ್ಚಿನ ಪ್ರಾಮುಖ್ಯತೆನ ಕೊಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಕೋಪನ ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಭೂಮಿಗೆ ಸಂಬಂಧಪಟ್ಟಂಗೆ ಕೂಡ ಒಂದಷ್ಟು ಬದಲಾವಣೆಗಳನ್ನ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಓಕೆ, ಮಂಗಳ ಮತ್ತೆ ಪ್ಲೂಟೋ. ಓಕೆ, ವಾವ್, ಸನ್ ಮೂನ್ ಇಬ್ರು ಬಂದಿದ್ದಾರೆ. ಸೋಲ್ಮೇಟ್, ಟ್ವಿನ್ ಫ್ಲೇಮ್, ಸ್ಟಾರ್ ಸೀಡ್ ಯಾರ್ಯಾರಿದ್ದೀರಾ ರೆಡಿಯಾಗಿ, ಮ್ಯಾರೇಜ್ ಬರ್ತಾ ಇದೆ ಅನ್ನುವಂಥದ್ದು ಇದೆ. ಡೆಫಿನೆಟ್ಲಿ ಮ್ಯಾರೇಜ್ ಬರ್ತಿದೆ. ಟ್ವಿನ್ ಫ್ಲೇಮ್ ಜೊತೆನೆ ಮ್ಯಾರೇಜ್ ಆಗತ್ತೆ. ಇದನ್ನ ತಪ್ಪಿಸೋದು ಅಷ್ಟು ಸುಲಭ ಅಲ್ಲ, ಯಾರಿಗೂ ಸಾಧ್ಯನೂ ಇಲ್ಲ ಇದನ್ನ ತಪ್ಪಿಸ್ಲಿಕ್ಕೆ ಅನ್ನುವಂಥದ್ದು ಕೂಡ ಇದೆ. ಸೊ ಸ್ಟ್ರಾಂಗ್ ಆಗಿ ನಿಲ್ಲಿ ಅನ್ನುವಂಥದ್ದು ಕೂಡ ಇದೆ. ಒಂದಷ್ಟು ಪ್ರೀತಿ ವಿಚಾರದಲ್ಲಿ ಒಂದಷ್ಟು ಡ್ರಾಮಾ ಮಾಡ್ತಾ ಇರೋರು ಅಥವಾ ಆಟ ಆಡ್ತಾ ಇರೋರ ಬಗ್ಗೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಬೇರೆಯವರಿಗೆ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಹೆಚ್ಚಿನ ಒಂದು ವಿಚಾರಗಳು ಮಕ್ಕಳಿಗೆ ಸಂಬಂಧಪಟ್ಟಂಗೆ ಒಂದಷ್ಟು ನಿರ್ಧಾರಗಳನ್ನ ತಗೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ. ಮಕ್ಕಳ ವಿಚಾರದಲ್ಲಿ ಕೋಪ ಮಾಡಿಕೊಂಡು ಏನು ಪ್ರಯೋಜನ ಇಲ್ಲ, ಮಾಡ್ಕೊಳ್ಬೇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ನಿಮ್ಮ ಹೃದಯ ಏನ್ ಹೇಳುತ್ತೋ ಅದನ್ನ ಮಾಡಿ ಅನ್ನುವಂಥದ್ದು ಇದೆ. ಒಂದು ಕ್ರಿಟಿಕಲ್ ಸನ್ನಿವೇಶ ಈ ತಿಂಗಳು ಬರುತ್ತೆ. ಅದರಲ್ಲಿ ನೀವು ಒಂದಷ್ಟು ನಿರ್ಧಾರಗಳನ್ನ ತಗೊಳ್ಳೇಬೇಕಾಗುತ್ತೆ, ಒಂದಷ್ಟು ಪ್ರಯತ್ನಗಳನ್ನ ಪಡ್ಲೇಬೇಕಾಗತ್ತೆ. ಮಾಡು ಇಲ್ಲವೇ ಮಡಿ ಅನ್ನುವಂಥ ರೀತಿಲಿ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸಾಕಷ್ಟು ರೆಸ್ಪೆಕ್ಟ್ ಬರುತ್ತೆ ಜನಗಳ ಮಧ್ಯೆ, ನಿಮ್ಗೆ ಒಂದಷ್ಟು ರೆಕಗ್ನೈಸಿಂಗ್ ಸಿಗುತ್ತೆ. ಜೊತೆಗೆ ನಿಮ್ಮ ಟೈಮ್ ಏನಿದೆ ಅದು ನಿಮ್ಮ ಲೈಫಿಗೆ ಒಂದು ಬೆಳಕು ತರುವಂತ ಸಮಯ ಈ ಟೈಮ್. ಸೊ ಹಾಗಾಗಿ ಇದನ್ನ ಕಳ್ಕೊಳ್ಬೇಡಿ ಅನ್ನುವಂಥದ್ದು ಇದೆ. ಬಹಳಷ್ಟು ವಿಚಾರಗಳಲ್ಲಿ ಬೇಜಾರಿದೆ, ಆ ಬೇಜಾರಿಂದ ಹೊರಗೆ ಬನ್ನಿ. ಮನಸಾರೆ ಅಳಬೇಕು ಅಂದ್ರೆ ಅತ್ಬಿಡಿ, ಯಾರ ಹತ್ರ ಆದ್ರೂ ಹೇಳ್ಕೊಳ್ಬೇಕು ಅಂದ್ರೆ ಹೇಳ್ಕೊಳ್ಳಿ ಅನ್ನುವಂಥದ್ದು ಇದೆ. ಡ್ಯೂಯಲ್ ಪರ್ಸನಾಲಿಟಿ ತರ ಒಂದೊಂದ್ ನಿಮಿಷಕ್ಕೆ ಒಂದೊಂದ್ ತರ ಮನ್ಸು ಚೇಂಜ್ ಆಗ್ತಾ ಇದೆ. ಒಂಚೂರು ಕಂಟ್ರೋಲಿಗೆ ತಗೊಂಬನ್ನಿ ಅನ್ನುವಂಥದ್ದು ಕೂಡ ಇದೆ. ಎಸ್ಪೆಷಲಿ ನಿಮ್ಮ ಹಗಲೇ ಬೇರೆ ರೀತಿ ಇರುತ್ತೆ, ನಿಮ್ಮ ನೈಟೇ ಬೇರೆ ರೀತಿ ಇರುತ್ತೆ. ಸೊ ನಿಮ್ಮ ಡೇ ಅಂಡ್ ನೈಟ್ ರೊಟೀನ್ ಏನಿದೆ ಅದನ್ನ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಕರೆಕ್ಟ್ ಆಗಿ ರಾತ್ರಿಗೆ ಮಲ್ಕೊಳ್ಳೋದಕ್ಕೆ ಸಮಯ ಇರೋದು ಮಲಗಿ, ಹಗಲು ಕೆಲಸ ಮಾಡೋದಕ್ಕಿರೋದು ಕೆಲಸ ಮಾಡಿ. ಹಗಲೆಲ್ಲ ನಿದ್ದೆ ಮಾಡಿ, ರಾತ್ರಿ ಎಲ್ಲ ಎದ್ದಿರುವಂತ ಕೆಲಸನ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಭಾವನೆಗಳಿಗೆ ಬೆಲೆ ಕೊಡ್ತೀರಾ ಅನ್ನುವಂಥದ್ದು ಕೂಡ ಇದೆ. ಆರೋಗ್ಯದಲ್ಲಿ ಚೇತರಿಕೆ ಬರಬೇಕು ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಪಿಕ್ಚರ್ ಅಲ್ಲಿ ಆಕ್ಟ್ ಮಾಡ್ಬೇಕು ಅನ್ಕೊಂಡಿರೋರಿಗೂ ಕೂಡ ಅವಕಾಶಗಳು ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ. ತಾಯಿ ತಂದೆ ಇಬ್ರು ಇಂಪಾರ್ಟೆಂಟ್. ತಾಯಿ ತಂದೆಯ ಜೀವನದಲ್ಲಿ ಆಟ ಆಡಿದಾರೋ ಅಥವಾ ತಾಯಿ ತಂದೆನೇ ನಿಮ್ ಜೀವನದಲ್ಲಿ ಆಟ ಆಡಿದಾರೋ ಇದೊಂದು ವಿಚಾರ ಗೊತ್ತಾಗತ್ತೆ ನಿಮ್ಗೆ ಅನ್ನುವಂಥದ್ದು ಕೂಡ ಇದೆ. ಕೋರ್ಟ್ ಕಚೇರಿ ವಿಚಾರಗಳು ಕೂಡ ಒಂದಷ್ಟು ಏರುಪೇರಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಆರೋಗ್ಯದಲ್ಲಿ ಚೇತರಿಕೆ ಬರುವಂಥದ್ದು, ಪಾಪು ಬರುವಂಥದ್ದು, ಟ್ವಿನ್ಸ್ ಆಗುವಂಥದ್ದು, ಮಕ್ಕಳಾಗುವಂಥದ್ದು, ಜೊತೆಗೆ ಸೋಲ್ಮೇಟ್ ಎನರ್ಜಿ, ಟ್ವಿನ್ ಫ್ಲೇಮ್ ಎನರ್ಜಿ ಕಂಪ್ಲೀಟ್ ಆಗಿ ಒಂದು ಮ್ಯಾರೇಜಿಗೆ ಬಂದು ನಿಂತಿದೆ. ಮ್ಯಾರೇಜ್ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಬಹಳಷ್ಟು ಜನಕ್ಕೆ ಮದುವೆ ಯೋಗದ ಜೊತೆಗೆ ಹಣಕಾಸು ಬರುವಂಥದ್ದು, ಅಧಿಕಾರದಲ್ಲಿ ಲಾಭ ಬರುವಂಥದ್ದು ಕೂಡ ಇದೆ. ಗೌರ್ಮೆಂಟ್ ಜಾಬ್ ಕೂಡ ನಿಮ್ಮ ಪರವಾಗಿ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಎಲ್ಲೋ ಪ್ರಯಾಣ ಹೋಗ್ತೀರಾ, ಅದು ಕೂಡ ನಿಮ್ಮ ಪರವಾಗಿ ಆಗತ್ತೆ ಅಂತ ಬಂದಿದೆ. ಗುರುವಿನ ಅನುಗ್ರಹ ಇದೆ. ಸೊ ಗುರುಬಲ ಬಂದಿರೋದ್ರಿಂದ ವಿವಾಹಕ್ಕೆ ಸೂಕ್ತ ಸಮಯ ಇದೆ, ಮಾಡಿ ಮುಗಿಸಿ ಅನ್ನುವಂಥದ್ದು ಕೂಡ ಇದೆ. ಜಾಸ್ತಿ ತಲೆ ತಿನ್ಬೇಡಿ, ಜಾಸ್ತಿ ಮಾತಾಡ್ಬೇಡಿ, ಜಾಸ್ತಿ ಎಳಿಬೇಡಿ, ಪಟ್ ಅಂತ ಮಾಡಿ ಮುಗಿಸಿ ಅಂತ ಕೇಳಿಸ್ತಾ ಇದೆ. ನಾನು ನಿಮ್ಗೆ ಹೇಳ್ತಾ ಇಲ್ಲ, ನಂಗಿಲ್ಲಿ ಕೇಳಿಸ್ತಾ ಇರುವಂತ ಎನರ್ಜಿ ಅದು. ಸೊ ಯಾರ್ದೋ ನಿಮ್ಗೆ ಆ ಥರ ಯಾರೋ ಒಂದು ಗೈಡೆನ್ಸ್ ಅನ್ನ ಕೊಡ್ತಾರೆ ಅನ್ನುವಂಥದ್ದು ಇದೆ. ಸಾಕಷ್ಟು ಅವಮಾನಗಳನ್ನ ಪಟ್ಟಿದ್ದೀರಾ, ಸಾಕಷ್ಟು ಸಮಸ್ಯೆನ ಎದುರಿಸಿದ್ದೀರಾ. ಈಗ ಈ ಒಂದು ಥರ್ಡ್ ಪಾರ್ಟಿ ಇರಬಹುದು ಅಥವಾ ಈ ಒಂದು ವಿಚಾರಗಳು ಏನಿದೆ ಥರ್ಡ್ ಪಾರ್ಟಿ ಸಂಬಂಧಪಟ್ಟಿದ್ದಿರ್ಬೋದು ಸಾರಿ,
ಅಥವಾ ನಿಮ್ಮನ್ನ ಯಾರೋ ದುರುಪಯೋಗ ಪಡಿಸ್ಕೊಂಡಿರೋದಿರ್ಬಹುದು, ನಿಮ್ಮನ್ನ ಬ್ಲಾಕ್ ಮೇಲ್ ಮಾಡಿದ್ದಿರಬಹುದು, ಇದೆಲ್ಲವೂ ಕೂಡ ದೂರ ಆಗುವಂತ ಸಮಯ. ಈ ತಿಂಗಳು ಫೆಬ್ರವರಿ ಇರೋದ್ರಿಂದ ಆಲ್ಮೋಸ್ಟ್ ಕುಂಭಮೇಳನೂ ನಡೀತಾ ಇದೆ. ಜೊತೆಗೆ ವ್ಯಾಲೆಂಟೈನ್ ಮಂತ್ ಕೂಡ ಆಗಿರೋದ್ರಿಂದ ರೊಮ್ಯಾನ್ಸಿಗೆ ಕೊರತೆನೇ ಇಲ್ಲ ಅನ್ನುವಂಥ ರೀತಿಲಿ ನಿಮ್ಮ ಲೈಫ್ ಹೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ತುಂಬಾನೇ ಪಾಸಿಟಿವ್ ವೈಬ್ ಅಲ್ಲಿ ಇದ್ದೀರಾ. ಒಂದು ಅಧಿಕಾರ ಸಿಗುವಂಥದ್ದು, ಗೌರ್ಮೆಂಟ್ ಇಂದ ಕೂಡ ಅಧಿಕಾರ ಸಿಗುತ್ತೆ, ಹೊಸ ವೆಹಿಕಲ್ ತಗೊಳ್ತೀರಾ ಅನ್ನುವಂಥದ್ದು ಇದೆ. ಕೆಲವರಂತೂ ಇಲ್ಲಿ ಈ ತಿಂಗಳಲ್ಲಿ ಅಥವಾ ಈ ವಾರದಲ್ಲಿ ಮೂರ್ ವೆಹಿಕಲ್ ತಗೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಒಂದಷ್ಟು ಅಗ್ನಿ ಪರೀಕ್ಷೆಯ ಸಮಯ, ಹೊರಗ್ ಬರ್ತೀರಾ, ಸಾಕಷ್ಟು ಒಳ್ಳೇದ್ ನಿಮ್ಗೆ ಆಗತ್ತೆ ಅನ್ನುವಂಥದ್ದು ಇದೆ. ಒಂದ್ ರೀತಿ ಸಾವನ್ನು ಗೆದ್ದು ಬಂದ ಸಂಭ್ರಮನ ಆಚರಣೆ ಮಾಡ್ತೀರಾ ಅನ್ನುವಂಥದ್ದು ಇದೆ. ಎಲ್ಲಿಗೋ ಪಾದಯಾತ್ರೆ ಹೋಗುವಂಥದ್ದು ಕೂಡ ಇದೆ. ಜೊತೆಗೆ ಭಗವಂತನಲ್ಲಿ ಲೀನ ಆಗುವಂತ ಸಾಧ್ಯತೆಗಳು ಕೂಡ ಕೆಲವರಿಗೆ ಇದೆ ಅನ್ನುವಂಥದ್ದು ಇದೆ. ಪರಶುರಾಮರ ಆಶೀರ್ವಾದ ಕೂಡ ಆಗತ್ತೆ. ಕೆಲವರಿಗೆ ಪರಶುರಾಮರ ಭೇಟಿ ಆಗ್ತಿದೆ, ಇಲ್ಲಿ ಭೇಟಿ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೀತಾದೇವಿ ನಿಮ್ಮ ಆಶೀರ್ವಾದ ಸೀತಾದೇವಿ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗ್ಲೂ ಇರುತ್ತೆ ಅನ್ನುವಂಥದ್ದು ಅದ. ಫಸ್ಟ್ ಟೈಮ್ ನನಗೆ ಇಲ್ಲಿ ಸೀತಾದೇವಿಗಿಂತ ನಂಗೆ ಇಲ್ಲಿ ಕನ್ನಿಕಾ ಪರಮೇಶ್ವರಿ ದೇವಿಯ ಆಶೀರ್ವಾದ ನಿಮ್ಮ ಮೇಲಿದೆ ಅನ್ನುವಂಥದ್ದು ಕಾಣಿಸ್ತಾ ಇದೆ. ಸೊ ಈ ತಿಂಗಳು ಮೇ ಬಿ ಕನ್ನಿಕಾ ಪರಮೇಶ್ವರಿ ದೇವಿಯ ಒಂದು ಅಗ್ನಿ ಪ್ರವೇಶದ ದಿನ ಅಂತ ಕೂಡ ಇರಬಹುದು. ಸೊ ಅದು ಇಂಪಾರ್ಟೆಂಟ್ ಇರಬಹುದು. ಅವತ್ತು ನಿಮ್ಗೆ ಓಕೆ ಆ ವಿಚಾರಕ್ಕೆ ನಿಮ್ಗೇನೋ ಮ್ಯಾರೇಜ್ ಬರುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿ ಇದೆ. ಓಕೆ, ನವೆಂಬರ್ ಮಂತ್ ತುಂಬಾ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಜೊತೆಗೆ ಕೆರಿಯರ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಗೋಲ್ಡ್ ಫಿಶ್ ತಗೊಂಡ್ಬರುವಂತ ಸಾಧ್ಯತೆಗಳು ಕೂಡ ಇದೆ. ಮಾರ್ಚ್ ಮಂತ್ ತುಂಬಾ ಇಂಪಾರ್ಟೆಂಟ್ ಅಂತ ಕೂಡ ಹೇಳ್ತಾ ಇದೆ. ಸೊ ಮ್ಯಾರೇಜಿಗೆ ರೆಡಿಯಾಗಿ. ಜೊತೆಗೆ ಮಾರ್ಚ್ ಮಂತ್ ನಿಮ್ಗೆ ತುಂಬಾ ಟ್ರಬಲ್, ಸಮಸ್ಯೆನ ತರಬಹುದು ಕೆಲವು ಅನ್ನುವಂಥದ್ದು ಇದೆ. ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ. ಒಂದು ಸಮಸ್ಯೆಯಿಂದ ಹೊರಗೆ ಬರೋದಕ್ಕೆ ಪ್ರಯತ್ನ ಪಟ್ಟು ಆ ಸಮಸ್ಯೆಗಿಂತ ಹೆಚ್ಚಿನ ಸಮಸ್ಯೆನ ಮೈ ಮೇಲೆ ಎಳ್ಕೊಳ್ತೀರಾ, ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಇದೆ. ನಿಮ್ಮ ಸೈಕಿಕ್ ಎಬಿಲಿಟಿ ತುಂಬಾ ಸ್ಟ್ರಾಂಗ್ ಆಗಿ ಇದೆ. ಹಾಗಾಗಿ ನಿಮ್ಮ ಇಂಟ್ಯೂಷನ್ ಏನ್ ಹೇಳುತ್ತೆ ಅದನ್ನ ಕೇಳಿಸ್ಕೊಳ್ಳಿ, ಅದ್ರ ಮುಖಾಂತರ ಮುಂದುವರಿರಿ ಅನ್ನುವಂಥದ್ದು ಇದೆ. ನಿಮ್ಮ ಸಮಸ್ಯೆಗಳೇನಿದೆ ಆ ಸಮಸ್ಯೆಗಳೆಲ್ಲದ್ರಿಂದ ಹೊರಗೆ ಬಂದಿದ್ದೀರಾ, ಹೊರಗೆ ಬರ್ತಿದ್ದೀರಾ ಅನ್ನುವಂಥದ್ದು ಕೂಡ ಇದೆ. ಫ್ರೆಂಡ್ಸ್ ಜೊತೆ ರಿಯೂನಿಯನ್ ಆಗುವಂತ ಸಾಧ್ಯತೆ ಇದೆ. ಕೋರ್ಟ್ ಕಚೇರಿ ವಿಚಾರಗಳು ನಿಮ್ಮ ಪರವಾಗಿ ಆಗತ್ತೆ. ನಿಮ್ಗೆ ಗುಡ್ ಲಕ್ ಸಹ ಇದೆ ಅನ್ನುವಂಥದ್ದು ಕೂಡ ಇದೆ. ಅದೃಷ್ಟ ಜೊತೆಲಿದ್ದಾಗ ಎಲ್ಲವೂ ಕೂಡ ಒಳ್ಳೇದಾಗತ್ತೆ. ಗ್ಯಾರಂಟಿ ಸಕ್ಸಸ್ ಅಂತ ಇದೆ. ನೀವೇನ್ ಕೆಲಸ ಮಾಡ್ಬೇಕು ಅನ್ಕೊಂಡಿದೀರಾ ಅದ್ ಗ್ಯಾರಂಟಿ ಸಕ್ಸಸ್ ಇದೆ ಅನ್ನುವಂಥದ್ದು ಇದೆ. ಎಲ್ಲೋ ಶಾರ್ಟ್ ಆಗಿ ಜರ್ನಿ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರ್ದಾದ್ರೂ ಸಹಾಯ ಬೇಕು ಅಂದ್ರೆ ಕೇಳಿ ಪಡ್ಕೊಳ್ಳಿ. ಸೊ ಯಾರ್ದು ಸಹಾಯ ಇಲ್ಲ ಅಂತ ಯೋಚನೆ ಮಾಡ್ತಾ ಸುಮ್ನೆ ಟೈಮ್ ವೇಸ್ಟ್ ಮಾಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಎಸ್, ರೈಟ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ದೀರಾ, ಸರಿಯಾದ ರೀತಿಲಿ ಮುಂದುವರಿರಿ ಅನ್ನುವಂಥದ್ದು ಕೂಡ ಇದೆ. ಇಲ್ಲಿ ನೋ ಅಂತ ಕೂಡ ಇದೆ. ಎಸ್ ನೋ ಎರಡೂ ಇದೆ. ಸೊ ಹಾಗಾಗಿ ಸರಿಯಾದ ರೀತಿಯಲ್ಲಿ ಮಾರ್ಗದರ್ಶನನ ತಗೊಂಡು ಮುಂದುವರೆದ್ರೆ ಇನ್ನ ಹೆಚ್ಚಿನ ಅನುಕೂಲಗಳು ಆಗತ್ತೆ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಹೆಚ್ಚಿನ ಅನುಕೂಲಗಳು ಆಗುತ್ತೆ. ನೋ ನೀಡ್ ಟು ವರಿ ಅಂತ ಇದೆ. ಚಿಂತೆ ಮಾಡಬೇಡಿ. ನಿಮ್ಮ ಇಂಟ್ಯೂಷನ್ ಏನ್ ಹೇಳುತ್ತೋ ಅದನ್ನ ಕೇಳಿ ಅನ್ನುವಂಥದ್ದು ಇದೆ. ಇದಿಷ್ಟು ನಿಮಗೆ ಬಂದಂತ ಮಾಹಿತಿ. ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ವಾಗ್ದೇವಿ ಕನ್ನಡ ಚಾನಲ್. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೆಯದಾಗಲಿ.